ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೈಸೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೈಸೂರಲ್ಲಿ ನಮ್ಮ ರಿಲೇಟಿವ್ಸ್ ಮನೆ ಇದೆ, ಆ ಮನೆಗೆ ಬಂದಿದ್ವಿ. ರಜಾ ಇತ್ತಲ್ಲ, 4th ಸ್ಯಾಟರ್ಡೆ ಮತ್ತು ಸಂಡೇ, ಹಾಗಾಗಿ ಬಂದಿದ್ವಿ. ಇನ್ನು ನಾವು ಬಂದಾಗ ರಾತ್ರಿ ಆಗಿತ್ತು. ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಹಾಗೆಯೇ ಇಲ್ಲಿ ಮೈಸೂರಲ್ಲಿರುವಂಥ ಕಾರ್ನರ್ ಹೌಸ್ಗೆ ಬಂದಿದ್ವಿ. ನಾವು ಬಂದಾಗ ಆಲ್ರೆಡಿ ಟೈಮ್ ಬಂದು 10:45 ಆಗಿತ್ತು. 11 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ. ಅದಕ್ಕೆ ಬೇಗ ಬೇಗ ಆರ್ಡರ್ ಮಾಡಿಕೊಂಡು ಎಲ್ಲ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿದ್ವಿ. ನಾವು ತೊಗೊಂಡಿರೋವಂಥ ಎಲ್ಲ ಐಸ್ ಕ್ರೀಮು ತುಂಬಾ ಚೆನ್ನಾಗಿತ್ತು. ಈ ಸಲ ಬೇರೆ ಬೇರೆ ಫ್ಲೇವರ್ನ ಟೇಸ್ಟ್ ಮಾಡಿದ್ವಿ. ತೊಗೊಂಡಿದ್ದೆಲ್ಲ ಫ್ಲೇವರ್ಸು ತುಂಬಾ ಚೆನ್ನಾಗಿತ್ತು. ಇನ್ನು ರಾತ್ರಿ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದು ಮಲ್ಕೊಂಡು, ಇದು ನೆಕ್ಸ್ಟ್ ಡೇ ಸಂಡೇ. ಇದು ಇವಾಗ ಟೈಮ್ ಬಂದು ಬೆಳಗ್ಗೆ 7:15 ಆಗಿದೆ. ಎಲ್ಲರೂ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀವಿ? ಸಿನಿಮಾಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬೇಗ ಆಗತ್ತೆ. ತುಂಬ ದಿನ ಆಗಿತ್ತು ಕನ್ನಡ ಫಿಲ್ಮ್ ನೋಡಿ, ಅದಕ್ಕೆ ಎಲ್ಲರೂ ಇದ್ವಲ್ಲ ಅಂತ ಗುಡ್ ಮಾರ್ನಿಂಗ್ ನೋಡೋಕೆ ಹೋಗ್ತಾ ಇದ್ವಿ. ಸಡನ್ನಾಗಿ ಐಸ್ ಕ್ರೀಮ್ ಈ ಪ್ಲ್ಯಾನ್ ಸಡನ್ನಾಗಿ ಟಿಕೆಟ್ ಇರಲಿಲ್ಲ. ಬೆಳಗ್ಗೆ 8 ಗಂಟೆಗೆ ಸಿಕ್ತು ಅಂತ ಬೆಳಗ್ಗೆನೇ ಬೇಗ ಹೊರಟಿದ್ದೀವಿ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಟೈಮ್ ಸರಿಯಾಗುತ್ತೆ ಅಂತ. ಇದೊಂದು ಕಾರಲ್ಲಿ 8 ಜನ ಹೋಗಿದ್ವಿ. ಇನ್ನಷ್ಟು ಬೇಗ ಆಟೋ ಬುಕ್ ಮಾಡಿಕೊಂಡು ಅಥವಾ ಸಪ್ರೇಟ್ ಹೋಗೋದು ಏನು ಚೆನ್ನಾಗಿರುತ್ತೆ ಅಂತ ಎಲ್ಲ ಒಟ್ಟಿಗೆ ನೋಡಿ ಹೋಗ್ತಾ ಇದ್ದೀವಿ. ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಚೆನ್ನಾಗಿರುತ್ತೆ, ಫ್ಯಾಮಿಲಿ ಅಲ್ವಾ. ಇವಾಗ ನೋಡಿ DRCಗೆ ಬಂದ್ವಿ. ಇನ್ನೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಬೆಳಗ್ಗೆ ಮೈಸೂರು ತುಂಬಾ ಕೂಲಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಲೈಫಲ್ಲಿ. ಇದೆಲ್ಲ ಇದ್ರೇ ತುಂಬಾ ಚೆನ್ನಾಗಿರೋದು. ಬೆಳಗ್ಗೆನೇ ಫಿಲ್ಮ್ ನೋಡೋಕ್ಕೆ ಬಂದಿದ್ವಿ. ಟೈಮ್ ಬಂದು ಎಷ್ಟಾಗಿದೆ? 7:50. ಎಲ್ಲ ಖಾಲಿ. ಯಾವುದಿದು? BM Habitat Mall, ಮೈಸೂರು. ಸಂಡೇ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಲೇಟಾಗೇ ಹೇಳೋದು. ಆದರೆ ಇವತ್ತು ಫಿಲಮ್ಗೋಸ್ಕರ ಎಲ್ಲ ಬೇಗ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಫಿಲಮ್ ನೋಡೋಕ್ಕೆ ಹೊರಟಿದ್ದೀವಿ. ಬೇರೆ ಮಾಲ್ಗಳಲ್ಲೆಲ್ಲ ಫುಲ್ ಆಗಿಬಿಟ್ಟಿತ್ತು, ಟಿಕೆಟ್ ಆಲ್ರೆಡಿ ಬುಕ್ ಆಗಿಬಿಟ್ಟಿತ್ತು. ಇದೊಂದರಲ್ಲಿ ಅದು ಬೆಳಗ್ಗೆ 8 ಗಂಟೆಗೆ. ಅದು ತುಂಬ ಹಿಂದೆ ಏನು ಸಿಗಲಿಲ್ಲ. ಫ್ರಂಟಲ್ಲೇ ನೋಡಲೇಬೇಕು ಅಂತ, ಫ್ರಂಟ್ ಆದರೂ ಪರವಾಗಿಲ್ಲ ಅಂತ ಬುಕ್ ಮಾಡಿಕೊಂಡು ಸಡನ್ನಾಗಿ ಬಂದಿದ್ದೀವಿ. ಹಾಗಾದರೆ ಅಂಥ ಫಿಲಮ್ ಯಾವುದು ನಾವು ನೋಡೋಕ್ಕೆ ಬಂದಿರೋದು ಅಂತ ನೋಡಿ ನಿಮಗೂ ಗೊತ್ತಾಗತ್ತೆ. ಬೆಳಗ್ಗೆನೇ ಆಗಿರೋದ್ರಿಂದ ಎಷ್ಟು ಪೀಸ್ಫುಲ್ಲಾಗಿದೆ ನೋಡಿ ಮಾಲು. ಅದೇ ನೀವು ಬೇರೆ ಟೈಮಲ್ಲಿ ಬಂದರೆ ಎಷ್ಟು ಗಲಾಟೆ ಜನ ಎಲ್ಲ ಇರ್ತಾರಲ್ವ. ಇವಾಗ ಕೂಲಾಗಿ ಕಾಮಾಗಿ ಇತ್ತು, ತುಂಬ ಚೆನ್ನಾಗಿತ್ತು. ಈಗ ಫಿಲಮ್ಗೆ ಹೋಗೋಕ್ಕೂ ಮುಂಚೆ ಪಾಪ್ಕಾರ್ನ್ಗೆ ಅಥವಾ ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೋಡಿ ನನ್ನ ಮಗ ಬೆಳಗ್ಗೆನೇ ಎಗ್ ರೋಲ್ ಕೇಳ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ನಾನ್ ವೆಜ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಇವಾಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಹೋಗಿ ಸೀಟ್ ನಂಬರ್ ಯಾವುದು ಅಂತ ನೋಡಿಕೊಂಡು ಎಲ್ಲ ಕೂತ್ಕೊಂಡು ಫಿಲಮ್ ನೋಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾವು ತುಂಬ ದಿನ ಆಗಿತ್ತು ಫಿಲಮ್ ನೋಡೋಕ್ಕೆ ಬಂದು. ಅದಕ್ಕೆ ಇವತ್ತು ಏನಾದರೂ ಆಗಲಿ ನೋಡೇ ಬಿಡೋಣ ಅಂದ್ಕೊಂಡು ಎಲ್ಲರೂ ಈಗ ಸೆಟಪ್ ಆಗಿದ್ದೀವಿ. ಇನ್ನೇನು ಫಿಲಮ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿಬಿಡ್ತು. ಫೈನಲಿ ನಾವು ಬಂದಿರೋದು ನೋಡೋದಕ್ಕೆ ಸೋ ಫ್ರಾಮ್ ಸೋ. ಫಿಲಮ್ ಮುಗೀತು. ನೀವು ಕೂಡ ಥಿಯೇಟ್ರಲ್ಲೇ ಹೋಗಿ ಈ ಫಿಲಮ್ನ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮಾತಾಡಿ ದೀಕ್ಷು. ಫಿಲಮ್ ಮುಗಿದ್ಮೇಲೆ ಇಲ್ಲೇ ಹೋಟೆಲಲ್ಲಿ ತಿಂಡಿನ ಮಾಡ್ಕೊಂಡ್ವಿ. ತಿಂಡಿ ಮುಗಿಸ್ಕೊಂಡು ನಾನು ಮತ್ತು ಅಕ್ಕ ಲೆಮನ್ ಟೀ ಕುಡಿತಾ ಇದ್ದೀವಿ. ಇನ್ನು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಮೀನಾ ಬಜಾರಲ್ಲಿ ಸಿಗ್ತೀನಿ. ಬಾಯ್. ನಾನು ಈ ಅಂಗಡಿಗೆ ಹೋಗಿದ್ದೆ.
ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ನಮ್ಮ ಅಣ್ಣ ಹೊಡೆದ್ರು, ಹೊಡೆದ್ಬಿಟ್ರು ಕೋಲಲ್ಲಿ. ಬೇಗ ಬೇಗ ತಗೊಳ್ರಮ್ಮ ಅಂತ. ಏನು ತಗೊಂಡ್ರಿ ಅಕ್ಕ? ಬರೀ ಹಿಂದೆ ಕ್ಯಾಮ್ರಾ ಹಿಂದೆ ಮಾತಾಡ್ತಾರೆ ಇವರು, ಮುಂದೆ ಮಾತಾಡಲ್ಲ. ಅದಕ್ಕೆ ಏನು ತಗೊಂಡ್ರಿ ಬಂದು? ಒಂದು ಡ್ರೆಸ್ ಮೆಟೀರಿಯಲ್ ತಗೊಂಡೆ. ತುಂಬ ದಿನದಿಂದ ಅಕ್ಕನ ಸೆಲೆಕ್ಷನು ಸೂಪರ್ ಆಗಿರುತ್ತೆ. ಅದಕ್ಕೆ ನಾವೇನಾದರೂ ತಗೊಳ್ಳೋದಾದ್ರೆ ಇವ್ರ ಜೊತೆನೇ ಬರೋದು. ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ಒಂದು ಪೀಚ್ ಕಲರ್ ಡ್ರೆಸ್ ಬೇಕು ಅಂತ. ಸೊ ಟುಡೇ ಐ ಗಾಟ್ ಇಟ್. ನೀವು ಬನ್ನಿ ಮೈಸೂರಲ್ಲಿ ಮೀನಾ ಬಜಾರ್. ನಿಮ್ಗೆ ಯಾವ ವೆರೈಟಿ ಬೇಕು, ಬ್ಲೌಸ್ ಪೀಸ್ ಯಾವ ಇದ್ರಲ್ಲಿ ಬೇಕು, ಕಲೆಕ್ಷನ್ಸ್ ಬೇಕು, ಮ್ಯಾಚಿಂಗ್ ನೋಡಿ, ಮ್ಯಾಚಿಂಗ್ ಇರಲಿ ಏನೇ ಇರಲಿ ಎಲ್ಲ ಚೆನ್ನಾಗಿದೆ. ಒಂದ್ಸಲಿ ವಿಸಿಟ್ ಮಾಡಿ ಮೀನಾ ಬಜಾರ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಕ್ಕಳು ಹೊಟ್ಟೆ ಹಸಿ ಅಂತ KFCಯಿಂದ ಚಿಕನ್ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ದಾರೆ. ನಾವು ಬಂದಾಗ ಆಲ್ರೆಡಿ ಟೈಮ್ ಬಂದು 3 ಗಂಟೆ ಆಗಿಬಿಟ್ಟಿತ್ತು. ಊಟ ಟೈಮ್ ಅಲ್ವಾ, ಹಾಗಾಗಿ ಹೊಟ್ಟೆ ಹಸಿವು ಅಂತ ಚಿಕನ್ ತಿಂತಾ ಇದ್ದಾರೆ. ಏನು ತಿಂತಾ ಇದ್ದೀರಾ? ಹೇಗಿದೆ? ಹೇಗಿದೆ? ಏನು ಮಾಡ್ತಿದ್ದೀರಾ ಅತ್ತೆ? ಅತ್ತೆ ಮಾಡ್ತಿದ್ದೀವಕ್ಕ, ಮಟನ್ ತಗೊಬಂದಿದ್ದಾರೆ ಇವತ್ತು ಸಂಡೇ ಸ್ಪೆಷಲ್ ಅಂತ. ಅದಕ್ಕೆ ಸಾಂಬಾರ್ಗೆ ಮತ್ತು ಚಾಪ್ಸಿಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ. ಸಾಂಬಾರು ಮಾಡ್ತಾ ಇದ್ದೀವಿ. ಇಲ್ಲಿ ಈರುಳ್ಳಿ ಹಚ್ತಾ ಇದ್ದಾರೆ ಸಾಂಬಾರು ಮಾಡೋಕ್ಕೆ. ಅಲ್ಲಿ ಗೀ ರೈಸ್ ಮಾಡ್ತಾ ಇದ್ದಾರೆ. ಅಲರ್ಟ್ ಆಗಿಬಿಟ್ರು ಈಗ, ವಾಯ್ಸ್ ಇಲ್ಲ. ಆದ್ಮೇಲೆ ಕರಿತೀವಿ ಹೋಗಿ. ಇದು ಸಾಂಬಾರು ರೆಡಿ ಆಗ್ತಾ ಇಲ್ಲ ಅಕ್ಕ. ಇದು ಎಂತದ್ದು? ಸಾಂಬಾರ್ಗೆ ಬೇಕಾಗುವ ಮಸಾಲೆ ಪದಾರ್ಥ. ನೀರು ಹಿಂಗಾಗಿ ಬಿಟ್ಟಿದ್ದೀವಿ, ಎಲ್ಲ ಡ್ರೈ ಆಗಕ್ಕೆ ಬಿಟ್ಟಿದ್ದೀವಿ. ಇಲ್ಲಿ ಚಾಪ್ಸ್ ಮಾಡೋದಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಗೀ ರೈಸ್ಗೆ ಹಾಲು ಇಟ್ಟಿದ್ದೀವಿ. ಏನು ರೆಸಿಪಿ ಇವತ್ತು? ಸಾಂಬಾರು, ಮಟನ್ ಸಾರು, ಮಟನ್ ಚಾಪ್ಸ್, ಮುದ್ದೆ. ಈಗ ಹಾಲು ಕಾಯ್ತಾ ಇದೆ, ಮಾಡ್ತೀವಿ. ಕೊಡ್ಲಾ? ಅವ್ರು ಕೊಟ್ಬಿಡಿ. ನೋಡಿ, ಇವಾಗ ಊಟಕ್ಕೆ ಗೀ ರೈಸ್ ರೆಡಿ ಆಗಿದೆ. ಇಲ್ಲಿ ಮಟನ್ ಚಾಪ್ಸ್ ಆಗಿದೆ. ಈಗ ಇಲ್ಲಿ ಮುದ್ದೆಗಿಟ್ಟಿದ್ದಾರೆ. ಅಲ್ಲಿ ಬಟ್ಟೆ ಕೊಡಪ್ಪ. ಮಟನ್ ಸಾಂಬಾರು ರೆಡಿಯಾಗಿದೆ. ಇನ್ನೇನು ಊಟ ಮಾಡೋದಷ್ಟೇ. ಏನ್ರಪ್ಪ? ಏನ್ರು ಟೇಸ್ಟ್ ನೋಡ್ತೀರಾ? ಹಾಕೊಡ್ಲಾ? ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದಾರೆ ಇಬ್ರು. ಏನು ಡ್ಯಾನ್ಸ್ ಮಾಡಿದ್ರಿ? ಹಾಂ, ಈಗ ಮಕ್ಕಳಿಗೆ ಊಟ ಹಾಕೊಡ್ತಾ ಇದ್ದೀನಿ. ಸಾಕಾ ಇಷ್ಟು? ಚಾಪ್ಸ್ ಘಮ ಘಮ ಅಂತಿದೆ. ಯಾವ ಪೀಸ್ ಹಾಕ್ಕೊಡ್ಬೇಕಕ್ಕ ಅವಳಿಗೆ? ಮೆತ್ತಿಗಿರೋಂಥ ಕೊಡ್ತಾರೆ ಈಗ ನನ್ನ ಮಗ. ಈಗ ಇಲ್ಲ, ಇನ್ನೊಂದು ಮಗುವಿಗೆ ಊಟ ಹಾಕ್ಕೊಡ್ತಾ ಇದ್ದೀವಿ. ಹೊಟ್ಟೆ ಹಸ್ಬಿಟ್ಟಿದೆ. ದೀಕ್ಷು ಹೇಗಿದೆ? ವೈಶು ಹೆಂಗಿದೆ ಊಟ? ನಮ್ಗೆ ಹೇಳ್ಬೇಕು.
ಆಲ್ ಓಕೆ. ನಾವು ಅಡುಗೆ ಮಾಡಿ ಊಟ ಮಾಡೋಷ್ಟರಲ್ಲಿ ಆಲ್ರೆಡಿ 6 ಆಗಿತ್ತು. ಆಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಮಕ್ಳ ಕೈಲಿ ರೀಲ್ಸ್ ಮಾಡೋಣ ಅಂತ ಇಲ್ಲ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡಿಸಿ ಸುಸ್ತಾಗ್ಬಿಡ್ತು. ಇಷ್ಟ ಇವತ್ತಿನ ವ್ಲಾಗ್. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.